ಮತ್ತೊಂದು ಕಡೆ ಡಿ ಗ್ಯಾಂಗ್ನಿಂದ ಕೊಲೆ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದೆ. ಆರೋಪಿಗಳಿಂದ ಸಾಲು ಸಾಲು ಸಾಕ್ಷ್ಯ ನಾಶಕ್ಕೆ ಪಟ್ಟಿರುವಂತಹ ಪ್ರಯತ್ನಗಳು ಇದೀಗ ಬಹಿರಂಗ ಆಗ್ತಾ ಇದೆ. ಮೃತದೇಹ ಸಾಗಿಸಿದ ಬಳಿಕ ಆರೋಪಿಗಳು ತಮ್ಮ ಬಟ್ಟೆಯನ್ನ ಬದಲಿಸಿಕೊಂಡಿರ್ತಾರೆ. ಅಂದ್ರೆ ಹಳೆ ಬಟ್ಟೆಯನ್ನ ಎಸೆದು ಹೊಸ ಬಟ್ಟೆಯನ್ನ ಖರೀದಿ ಮಾಡಿರ್ತಾರೆ. ಸೊ ಇಬ್ರು ಆರೋಪಿಗಳು ಸಾಕ್ಷ್ಯ ನಾಶಕ್ಕೆ ಯತ್ನಿಸಿರುವಂಥದ್ದು ಗೊತ್ತಾಗಿದೆ. ಋಷಭಾವತಿ ನದಿಯಲ್ಲಿ ಬಟ್ಟೆಯನ್ನ ಆರೋಪಿಗಳು ಎಸೆದಿರ್ತಾರೆ. ಯಾರಿಬ್ರು ಅಂತ ಅಂದ್ರೆ ಲಕ್ಷ್ಮಣ್ ಹಾಗೆ ನಾಗರಾಜ್, ಇವರಿಬ್ರು ಸಾಕ್ಷ್ಯ ನಾಶಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ಬಟ್ಟೆ ಎಸೆಯೋ ಮೊದಲು ಆರೋಪಿಗಳು ಹೊಸ ಬಟ್ಟೆಯನ್ನ ಕೂಡ ಖರೀದಿ ಮಾಡಿರ್ತಾರೆ. RR ನಗರದ ಟ್ರೆಂಡ್ಸ್ ನಲ್ಲಿ ಬಟ್ಟೆ ಖರೀದಿ ಮಾಡಿರ್ತಾರೆ. ಹೊಸ ಬಟ್ಟೆಯನ್ನ ಧರಿಸಿ ನೇರವಾಗಿ ದೇವಸ್ಥಾನಕ್ಕೆ ಇವರು ಭೇಟಿ ಕೊಟ್ಟಿರ್ತಾರೆ. ಗಣೇಶ ಟೆಂಪಲ್ ನಲ್ಲಿ ಪ್ರಾರ್ಥನೆಯನ್ನ ಮಾಡಿರ್ತಾರೆ ಹಂತಕರು. ಎರಡು ಸ್ಥಳದಲ್ಲಿ ಪೊಲೀಸರು ಈಗ ಸ್ಥಳ ಮಹಾಜರನ್ನ ಕೂಡ ಮಾಡಿದ್ದಾರೆ. ಗಣೇಶ ಟೆಂಪಲ್ ಆಗಿರ್ಬೋದು, ಜೊತೆಗೆ RR ನಗರದ ಟ್ರೆಂಡ್ಸ್ ಆಗಿರ್ಬೋದು, ಜೊತೆಗೆ ಇವರು ಬಟ್ಟೆ ಎಸೆದಿದ್ದಂಥ ಜಾಗ, ಇಲ್ಲೆಲ್ಲವೂ ಕೂಡ ಇವರು ಓಡಾಡಿರುವಂಥದ್ದು, ಬಟ್ಟೆ ಎಸೆದು ಸಾಕ್ಷ್ಯ ನಾಶಕ್ಕೆ ಪಟ್ಟಿರುವಂಥ ಪ್ರಯತ್ನ ಇದೆಲ್ಲವೂ ಕೂಡ ಬಹಿರಂಗ ಆಗಿದೆ.